ಹಾಗೆ ನಮಗೆ ಕನೆಕ್ಟ್ ಆಗುವ ಒಳ್ಳೆಯ ಗ್ರಾಹಕರಿಗೆ ಒಂದು ಪ್ರಾಡಕ್ಟ್ ಕೊಡುವಾಗ ತುಂಬ ಸಿಲೆಕ್ಟ್ ಮಾಡಿದ ನಂತರ ನಾವು ಅದನ್ನು ಪ್ರಾಡಕ್ಟ್ चूज ಮಾಡಿದ ನಾನು ಕೊಡ್ತೇನೆ ಹಾಗೆ मकराने का जो माल है ना ये हर आदमी नहीं पहचान पाएगा जो मकराने का पॉलिश होने के बाद में जो देखा हुआ है माल वो ये माल ले सकता है। सबसे पहले खान से आता है, माइन से आता है, माइन से आता है फिर माइन से आने के बाद यहाँ पे ड्रेसिंग होता है। लेकिन हमारा सबसे जो हम जो चीज लेके चले हैं जो बिजनेस का बेसिक बना रखा है वही वो 1961 से एक ही बेसिक है हमारा कि कस्टमर के साथ कभी चीटिंग नहीं होना चाहिए। हाँ सही। नमस्कार जी। हाँ आपका नाम? मेरा नाम है राज गिला फ्रॉम मकराना से गिला मार्बल। गिला मार्बल से। अच्छा 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 ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC85ಗೆ ಸುಸ್ವಾಗತ। ಇಂದಿನ ವಿಶೇಷತೆ ಏನಂತ ಹೇಳಿದ್ರೆ ನಾನೀಗ ನನ್ನ ನೆಚ್ಚಿನ ಆತ್ಮೀಯರಾದಂತಹ ರವಿರಾಜ್ ರಾವ್ ಇವರು ಉಡುಪಿಯಲ್ಲಿ ಸಾಧಾರಣ 29 ವರ್ಷಗಳಿಂದ ಮಕರಾನ ಮಾರ್ಬಲನ್ನು ವಿತರಿಸ್ತಿದ್ದಾರೆ। ಇವರೊಂದಿಗೆ ನಾನೀಗ ರಾಜಸ್ಥಾನಿಗೆ ಬಂದಿದ್ದೇನೆ। ನಮಸ್ತೆ ರವಿರಾಜ್ ಅವರೇ। ನಮಸ್ತೆ ಹರೀಶ್ ಅವರೇ। ನಮಸ್ತೆ। ಮೊದಲಿಗೆ ನಾವು ಉಡುಪಿ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರುವ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಮಕರಾನಾಗೆ ಬಯಸ್ತೇನೆ। ಈಗ ನಿಮಗೆ ಮಕರಾನ ಸಂಬಂಧಪಟ್ಟದ್ದು ಮೈನ್ಸ್ಗಳನ್ನು ಆಮೇಲೆ ಇಲ್ಲಿ ಪ್ರಾಡಕ್ಟ್ಗಳನ್ನು ಅದೇ ರೀತಿ ನಮ್ಮ ಜಗತ್ ಪ್ರಸಿದ್ಧ ಅಯೋಧ್ಯ ಟೆಂಪಲ್ಗೆ ಹೋದಂಥ ಪ್ರಾಡಕ್ಟ್ ಯಾವುದು, ಅದು ಕೊಟ್ಟ ಜಾಗ ಯಾವುದು, ಇದೆಲ್ಲ ನಿಮ್ಗೆ ನಾವು ತೋರಿಸ್ತಾ ಹೋಗ್ತೇವೆ। ಖಂಡಿತವಾಗಿ ಹೊರಡುವಲ್ಲ? ಓಕೆ ಸರ್, ಥ್ಯಾಂಕ್ ಯು। ಎಸ್ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿದ್ರಿ ಮಕರಾನಕ್ಕೆ ಹೋಗುವಂಥ ದಾರಿ। ನಾವೀಗ ಇಲ್ಲಿಂದ ಈ ದಾರಿ ಮೂಲಕ ಮಕರಾನ ಮಾರ್ಬಲ್ಗಳನ್ನು ನೋಡಲು ಹೋಗ್ತಿದ್ದೇವೆ। ನೋಡಿ ಸ್ನೇಹಿತರೆ, ಇದೇ ಈ ಮಕರಾನಕ್ಕೆ ಹೋಗುವಂತಹ ದಾರಿ। ನೀವಿಲ್ಲಿ ಕಾಣ್ತಿದ್ರೆ ಇಕ್ಕೆಲೆಗಳಲ್ಲಿ ಇಲ್ಲಿ ಭಾಳಷ್ಟು ಮಕರಾನ ಮಾರ್ಬಲ್ಗಳನ್ನು ತೆಗಿತಾ ಇರ್ತಾರೆ ನೋಡಿ। ಇದೆಲ್ಲ ಮಕರಾನ ಮಾರ್ಬಲ್ಗಳನ್ನು ತೆಗೆಯುವಂತಹ ಫ್ಯಾಕ್ಟ್ರಿಗಳು ನೋಡಿ। ಇಲ್ಲಿ ಎಲ್ಲ ರಸ್ತೆ ಬದಿಯಲ್ಲೇ ಮಾರ್ಬಲ್ಗಳನ್ನು ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ। ಇಲ್ಲಿ ನೀವು ನೋಡ್ತಿರುವಂಥದ್ದೇ ಮಕರಾನ ಪ್ರಾಡಕ್ಟ್ನ ಮಾರ್ಕೆಟ್ಗಳು ನೋಡಿ। ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಮಕರಾನ ಮಾರ್ಬಲ್ಗಳ ಎಲ್ಲ ಮಾರ್ಕೆಟ್ಗಳನ್ನು ನೀವು ಕಾಣ್ತಿದ್ರಿ ನೋಡಿ। ಇದೆಲ್ಲ ಮಾರ್ಕೆಟ್ಗಳು ಇಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಎಲ್ಲಿ ನೋಡಿದ್ರಲ್ಲಿ ಮಕರಾನ ಮಾರ್ಬಲ್ಗಳ ಮಾರ್ಕೆಟ್ಗಳನ್ನು ನಾವು ಕಾಣ್ಬೋದು ನೋಡಿ ಸ್ನೇಹಿತರೆ। ಈ ಅಯೋಧ್ಯೆಗೆ ಹೋದಂತಹ ಮಕರಾನ ಬಿಳಿ ಶಿಲೆ ಅದು ಇಲ್ಲಿಂದಲೇ ಹೋದದ್ದು। ಇನ್ನೊಂದು ಕಡೆಯಲ್ಲಿ ಸಿದೆ, ಅದನ್ನು ಸಹ ತೋರಿಸ್ತೇನೆ। ನಾವಿಬ್ಬರು ಸಮೇತ ಬೈಕಿನಲ್ಲಿ ಹೋಗ್ತಿದ್ದೇವೆ ಈಗ ನೋಡ್ತಾ ರವಿರಾಜ್ ಅವರು ನನಗೆ ಒಂದು ಉತ್ತಮವಾದಂಥ ಮಾರ್ಬಲ್ನ ಬಗ್ಗೆ ತಿಳಿಸಲಿದ್ದಾರೆ। ನೋಡೋಣ ಅದರ ವಿಶೇಷತೆಯನ್ನು। ಹಾಂ ರವಿ ಅವರೇ, ಏನು ಇಲ್ಲಿದು ವಿಶೇಷ? ಸರ್ ಆ್ಯಕ್ಚುಲಿ ಮಕರಾನದಲ್ಲಿ ಒಂದು 5 ವೆರೈಟೀಸ್ದ ಪ್ರಾಡಕ್ಟ್ ನಮ್ಗೆ ಸಿಗ್ತದೆ। ಒಂದು ಕುಮಾರಿ, ಡೊಂಗ್ರಿ, ಪಿಂಕ್, ಅಲ್ಬೇಟ, ವೈಟ್ ಅಂತೇಳಿ। ಈಗ ಬೇಸಿಕ್ ಪ್ರಾಡಕ್ಟ್ ಕುಮಾರಿ, ಸೊ ಕುಮಾರಿ ಮೇಲೆ ನಿಮಗೆ ಮೈನ್ಸ್ ನಾನು ತೋರಿಸ್ತಾರೆ। ಓಹ್ ನೋಡಿ ಸ್ನೇಹಿತರೆ, ಇಲ್ಲಿ ಇದೊಂದು ಭಾಳ ವಿಶೇಷ ಇದೆ ನೋಡಿ। ಭಾಳಷ್ಟು ಆಳದಿಂದ ಇವರು ಈ ಮೈನ್ಸನ್ನು ತೆಗೆಯೋದನ್ನು ನಾವಿಲ್ಲಿ ಕಾಣ್ತಿದ್ದೇವೆ ನೋಡಿ। ಇಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಹರೀಶ್ ಅವರೇ। ಇದು ನಾವೀಗ ಮೈನ್ಸ್ ನೋಡಿತ್ತಲ್ಲ, ಹೌದು ಕುಮಾರಿ ಅಂತೇಳಿ। ಸೊ ಆ ಮೈನ್ಸ್ ಪ್ರಾಡಕ್ಟ್ ಇದು। ಇದು ಪ್ರಾಡಕ್ಟ್ ಹೌದು, ಬೇಸಿಕ್ ಗ್ರೇ ಬರ್ತದೆ। ಸೊ ಇದು ಬೇಸಿಕ್ ವೆರೈಟಿ ಆಕ್ಚುಲಿ ಗ್ರೇ ಬೇಸಿಕ್ ಪ್ರಾಡಕ್ಟ್ ಇದು ಕುಮಾರಿ ಅಂತ ಹೇಳ್ತಾರೆ। ಇದು ಬೇಸ್ ಗ್ರೇ ಆದ್ರೂ ಕೂಡ ಇದು ಸರ್ಫೇಸ್ ಗ್ಲೇಸ್ ಕ್ವಾಲಿಟಿ ಉಂಟಲ್ಲ, ಲಾಂಗ್ ಟೈಮ್ ಮೇಂಟೈನ್ ಆಗ್ತದೆ, ಯಾವುದೇ ರೀತಿಯಲ್ಲಿ ಪಿನ್ ಹೋಲ್ಸ್ ಬೀಳುದಿಲ್ಲ, ಆಮೇಲೆ ನಿಮ್ಗೆ ಸರ್ಫೇಸ್ ರಫ್ ಆಗುದಿಲ್ಲ, ಕೊಳೆ ಕುತ್ಕೊಳ್ಳುದಿಲ್ಲ, ಹಾಗೆ ಅಲ್ಲ? ಹೌದು ಸರ್, ಇದು ಅದರ ನೇಚರ್। ಶೈನಿಂಗ್ ಎಲ್ಲ ಒಳ್ಳೆ ಬರ್ತದೆ, ಒಳ್ಳೆ ಬರ್ತದೆ। ಇದೆಲ್ಲ ಇಲ್ಲಿದು ಯಾರ್ಡ್ ಅಲ್ಲ? ಬಹಳಷ್ಟಿದೆ, ಎಲ್ಲಿ ನೋಡಿದ್ರಲ್ಲಿ ಮಾರ್ಬಲ್ಗಳು। नमस्कार, आपका नाम? संजीव गर्ग। संजीव गर्ग, बोलिए संजीव जी, ये आप जो सामने दिख रहे हैं इसके बारे में थोड़ा बता दिए आप। सर ये मकराना की सुपर क्वालिटी में है और इसका क्रिस्टल बिल्कुल बारीक आएगा और इसमें जो स्मूथनेस है वो बिल्कुल
लॉन्ग लाइफ के लिए है अच्छा। और ड्यूरेबल है। हाँ हाँ जैसे ये 50 साल 100 साल बाद में भी इसका शाइनिंग बढ़ता जाएगा। बढ़ता जाएगा। और इसका डायमंड फिगर का शेड है। हाँ हाँ ये तीनों लोड करीब 2000 फीट का है। हाँ। और इसका डायमंड शेप से इसका जो डिजाइन बनेगा वो कारपेट डिजाइन आएगा। कारपेट और डिजाइन। सिमिलर आएगा। अच्छा सिमिलर आएगा। सिमिलर आएगा। अभी राम मंदिर में भी जो लगा ना, वो यही मटेरियल इसी माइंस का लगा था। अच्छा। जो 100 ईयर्स के लिए ड्यूरेबल होता ओहो, है। आगे जाके स्टोन जो होता है हाँ। वो उसका पॉलिश डाउन हो जाता है। हाँ। और इसका चमक बढ़ता जाएगा। चमक बढ़ता तो जाएगा। सर ये मकराने का जो माल है ना, हाँ। ये हर आदमी नहीं पहचान पाएगा। हाँ। जो मकराने का पॉलिश होने के बाद में जो देखा हुआ है माल, हाँ। वही ये माल ले सकता है। अच्छा ये 325 रुपीज का हाँ 325 रुपीज विदाउट फिलिंग मटेरियल, विदाउट फिलिंग। फ्रेश मटेरियल आएगा सर। ये सर अल्बेटा जो माइंस आता है हमारा, हाँ। उल्लोडे अल्बेटा का माइंस का माल है उसका। बहुत बहुत अच्छा है। थैंक यू सर। शुक्रिया संजीव जी। और एक मेरे को एक शक है, ये मकराना मार्बल इतना मिलता है क्या इधर? सर बारिश के टाइम में कल्टिसाइज रहता है। हाँ। और माइंसों में जो लेबर डीप में जो माइंस है, हाँ। उसमें पानी बढ़ने के साथ साथ क्या है, रिस्क फैक्टर बढ़ जाता है। अच्छा तो साल में 4-6 महीने के लिए हाँ। माइनिंग चलता है। हाँ। और उसी में जो माल निकलता है वो अवेलेबल होता वही है। तो available। मार्बल तो मिलता है लेकिन टफ भी है। हाँ। और मटेरियल अच्छा माल हाँ। वो बहुत कम निकलता है। हाँ। तो उसकी प्रोसेस में हाँ। और उसको आने में कटने में हाँ। उसमें काफी टाइम लगता है। टाइम लगता तो मटेरियल का वैल्यू वो दिनों दिन बढ़ता जा रहा है। बढ़ता जा रहा है। राम मंदिर में भी अगर लगा तो 1 ईयर्स में यहाँ से कंप्लीट हुआ। अच्छा। ऐसा नहीं है कि ग्रेनाइट्स वगैरह अवेलेबल है हाँ। लाखों टन में, हाँ, वो यहाँ हाँ। पे अवेलेबल नहीं होता है। सही। और माइंस सेक्टर इतना डीप में 400-300 फीट जाता है। हाँ। तो माल नीचे से निकलता है। निकलता तो है। उस वजह से हमको टाइम लगता है। टाइम लगता ये है। खनिज पदार्थ है, नॉट स्टोन। स्टोन होता है आउट ऑफ राजनगर वगैरह है ना, हाँ। वो पहाड़ों को काट के हाँ। और स्टोन बोलते हैं। हाँ। वो ऊपर से उसका प्रोसेस होता है। हाँ, और सही। ये यहाँ से 100 फीट मिट्टी हटा के हाँ। और नीचे से निकल 300 हाँ। 400 फीट 400 नीचे फीट से से नीचे से निकल। और रस्से से निकाल के एक एक हाँ। पत्थर को लाया जाता है। ओहो। और फिर मशीन में कटिंग करके हाँ। और फिर हम गोडाउन में इसको डिस्पैच गोडाउन में करके यहाँ लाके और आपको देते हैं। बहुत तो मटेरियल है ना, हाँ। वो गुड क्वालिटी है। हाँ। इसलिए उसका वैल्यू है। अच्छा। और मटेरियल इजी अवेलेबल नहीं होता है। हाँ। उसका माइनिंग का जो प्रोसेस है हाँ। 1 ईयर में 4 मंथ 5 मंथ हाँ। वो रहता है। बाकी यहाँ पे पानी भरने की वजह से हाँ। इसका प्रोडक्शन बहुत लिमिटेड रहता बहुत है। अच्छा जानकारी दिया। हाँ। बहुत बहुत ಶುಕ್ರಿಯಾ। ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು। ಇಲ್ಲೇ ಒಂದು ವಿಶೇಷ ನೋಡಿ, ನಮಗೀಗ ಕುತ್ಕೊಳ್ಬೇಕಾದ್ರೆ ನೋಡಿ ಇಲ್ಲಿ ಹೇಗೆ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಮಾರ್ಬಲ್ ಅಂಗಡಿಯಲ್ಲಿ ಹೋದರೆ ಮಾರ್ಬಲ್ ಇದೇ ಎಲ್ಲ ವ್ಯವಸ್ಥೆ, ಮಾರ್ಬಲ್ ಇದೇ ಪೀಸ್ ನೋಡಿ. ಇದೆಲ್ಲ ಮಾರ್ಬಲ್ ಪೀಸ್ನಲ್ಲಿ ಇಲ್ಲೆಲ್ಲ ಮಾಡಿ ಒಂದು ನೆರಳಿಗೋಸ್ಕರ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಮಾರ್ಬಲ್ ಎಲ್ಲ ಅಟ್ಟಿ ಹಾಕಿ ಮಾಡಿಟ್ಟಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಮಾರ್ಬಲ್. ಹರೀಶ್ ರೇ, ನಾವು ಬೆಳಗಿಂದ ನಾವು ಸುಮಾರು ನಿಮಗೆ ಕುಮಾರಿ ಮೈನ್ಸ್ ನೋಡಿತ್ತು, ಅದೇ ರೀತಿ ಪ್ರಾಡಕ್ಟ್ಸ್ ನೋಡಿತ್ತು ಆಯಿತಾ. ಅಷ್ಟು ನೋಡಿದ ನಂತರ ಈಗ ಒಂದು 2 ಗಂಟೆ ನಾವು ನೋಡಿದ ನಂತರ ಸುಮಾರು ಒಂದು 400-500 ಬ್ಲಾಕ್ಸ್ ನೋಡಿದ್ರೆ ಸಾಕು ನಾವು. ನಾನೀಗ ಅಷ್ಟು ನೋಡಿದ ನಂತರ ಸಿಲೆಕ್ಟ್ ಖಾಲಿ ಒಂದೇ ಬ್ಲಾಕ್ ಸಿಲೆಕ್ಟ್ ಮಾಡಿದ್ದು ನಾವು. ಇದರದ್ದು ವೈಟ್ನೆಸ್ ಆಯಿತಾ, ಆಮೇಲೆ ಟೆಕ್ಸ್ಚರ್ ಅಂದರೆ ವೈಟ್ನೆಸ್ ಗೊತ್ತಾಗ ಬಿಳಿ ಆಯಿತಾ. ಮತ್ತು ಈ ಕಡೆ ಹಿಡುವಾಗ ಈಚೆ ಬನ್ನಿಬೇಕಾರೆ ಇದರ ಟ್ರಾನ್ಸ್ಪರೆಂಟ್ ನೇಚರ್ ಅಂದರೆ ಟೆಕ್ಸ್ಚರ್ ಅಂತ ಹೇಳಿದರೆ ಅದರ ಡೆನ್ಸ್ಡ್ ಟೆಕ್ಸ್ಚರ್ ಬೇಕು. ಸರ್ಫೇಸ್ ಕಾಂಪ್ಯಾಕ್ಟ್ ಆಯ್ತು ಮಾತ್ರ ರಿಸಲ್ಟ್ ಅದ್ರ ಒಳ್ಳೆ ಬರುತ್ತೆ ಅಂತೇಳಿ. ಹಾಗೆ ನಮಗೆ ಕನೆಕ್ಟ್ ಆಗುವ ಒಳ್ಳೆಯ ಗ್ರಾಹಕರಿಗೆ ಒಂದು ಪ್ರಾಡಕ್ಟ್ ಕೊಡುವಾಗ ತುಂಬ ಸಿಲೆಕ್ಟ್ ಮಾಡಿದ ನಂತರ ನಾವು ಅದನ್ನು ಪ್ರಾಡಕ್ಟ್ ಚೂಸ್ ಮಾಡಿದ ನಾನು ಕೊಡ್ತೇನೆ. ಹಾಗೆ ಇದು ನಮ್ಮೊಂದು ಎಂತಪ್ಪ ಎಥಿಕಲ್ ರಿಲೇಟೆಡ್ ಒಂದು ಇದು ಹೇಳ್ಬೋದು ಅಷ್ಟೇ. ಹಾಗೆ ಆಯಿತಾ. ಓಕೆ ಸರ್, ಥ್ಯಾಂಕ್ ಯು. माल आया बढ़िया आया, माल आपके मतलब गया सब, फिर माल नहीं रहेगा ये, फिर आप बोलोगे माल नहीं है मैं दिया। सबका पूरा पेपर पर सब पढ़ना है। ನೋಡಿ ಇಲ್ಲಿ 3 ಟಪ್ಪವನ್ನು ರವಿರಾಜ್ರವರು ತಗೊಂಡಿದ್ದಾರೆ, ಬುಕ್ ಮಾಡಿಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದರಲ್ಲಿ ವಿಶೇಷ ಅಂತ ಹೇಳಿದರೆ ನಾವು ತುಂಬ ಹುಡುಕಬೇಕಾಗ್ತದೆ. ಅದರ ಹಿಂದೆ ಭಾಳಷ್ಟು ಸಾಧನೆ ಇದೆ, ಅಷ್ಟು ಹೇಳಿದಷ್ಟು ಸುಲಭ ಇಲ್ಲ. ಈಗ ಬೆಳಗ್ಗಿನಿಂದ ನನಗೆ ರವಿರಾಜ್ ಅವರು ಕೆಲವು ಇದರಲ್ಲಿ ತಿರುಗಿಸ್ಕೊಂಡು ಹೋದರು. ಕೆಲವರ ಏನೇನು ಇಟ್ಕೊಂಡು ನೀವೀಗ ನೋಡ್ತಿದ್ರಿ ಅಂತಹ ಒಂದು ಫ್ಯಾಕ್ಟ್ರಿಗಳಲ್ಲಿ ತುಂಬ ನೋಡಬೇಕಾಗ್ತದೆ. ಒಂದು ಗ್ರಾಹಕರಿಗೆ ಖುಷಿ ಕೊಡಬೇಕಾದ್ರೆ
ಅದರಲ್ಲಿರುವಂಥ ಏನಾದರೂ ತೊಂದರೆಗಳಿವೆ ಅಂಥದ್ದೆಲ್ಲ ನೋಡಿ 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 ನಂತರ ಅವರು ಸೆಲೆಕ್ಟ್ ಮಾಡುವಂಥದ್ದು. ಈಗಾಗಲೇ ನಾನು ತೋರಿಸಿದ್ದೇನೆ. ಈಗಾಗಲೇ ಅವರು ತಮ್ಮ ಒಂದು ಏನು ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಮಾರ್ಬಲ್ಗಳು ಸಿಗ್ತದೆ ಅದನ್ನು ಅವರು ಕೂಡಲೇ ಸೋಲ್ಡ್ ಅಂತೇಳಿ ಅವರ ಹೆಸರಿನಲ್ಲಿ ಬುಕ್ ಮಾಡಿರ್ತಾರೆ. ನೋಡಿ ಸ್ನೇಹಿತರೆ, ನಾವೀಗ ಒಂದು ರಾಜಸ್ಥಾನದ ಒಂದು ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಈಗ ಮೈನ್ಸ್ ನಡೆಯುವುದನ್ನು ಅವರ ಓನರ್ ಹತ್ರ ಕೇಳಿಕೊಂಡೆ ತಿಳಿದುಕೊಳ್ಳುವ. ನಮಸ್ತೆ. नमस्कार जी। हाँ, आपका नाम? मेरा नाम है राज गिला फ्रॉम मकराना से, गिला मार्बल। हाँ हाँ, गिला मार्बल से। अच्छा 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 अच्छा। ये आपका माइंस है? ये हमारी खुद की माइंस है, खुद हाँ। का मैन्युफैक्चरिंग है। काफी पुराने टाइम से हमारा काम चल रहा है, मेरे फादर के टाइम से काम चल रहा है। हाँ। मकराना में सबसे बड़ा और होलसेल का हमारा काम है। हाँ। और ओनली फॉर सिर्फ और सिर्फ मकराना मार्बल की प्रीमियम क्वालिटी में ही डील करते हैं। हाँ, जैसे हाँ। देख सकते हैं, हमारी खुद की माइंस है, वही। वेल मेंटेन करके रखते हैं माइंस को। खुद का मैन्युफैक्चरिंग है, होलसेल का काम है। हाँ 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 और प्रीमियम क्वालिटी में मकराना मार्बल की प्रीमियम क्वालिटी में ही डील करते हैं। हाँ। और इसको इधर क्या क्या मिलता है एक्चुअली तुम लोग का इसमें? इधर कौन सा मकराना में वैरायटी का? मकराना में अलग अलग वैरायटी मिलती है। कुमारी, डूंगरी, माताबर, चक डूंगरी, अल्बेटा, व्हाइट, हाँ। अलग अलग चीजें निकलती है इसमें। ओके ओके ओके। इसमें हर एक अलग अलग चीज निकालते हैं। इसमें हाँ अलग अलग इधर से तुम लोग ये ऐसा निकाल के बाद में फैक्ट्री में बेचते हैं वो क्या? देखो उधर दिख रहा है वो मशीन है। हाँ। तो वहाँ से देखो कॉर्नर दिख रहा है आपको, उस ब्लॉक को कट करके फिर अच्छा। मशीन के थ्रू निकालते हैं। ये बहुत मुश्किल काम होता है, गिर भी हाँ। जाती है माइंस। वही 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 वही। हाँ, उधर से कटिंग हो रहा है ना? बिल्कुल कटिंग हो रहा है। मकराना की माइंस काफी डेप्थ में चली गई। अच्छा। तो इसीलिए मकराना मार्बल हाँ। की सबसे बड़ी खासियत है कि इसमें 98% कैल्शियम होता है। मतलब ये मार्बल कभी येलो नहीं होता। हाँ। वर्ल्ड फेमस मार्बल है। आज आप ताजमहल को देख लो, सालों हाँ, साल हाँ, हो गए बट कोई दिक्कत वही। नहीं है उसमें। वही, वही। क्योंकि मकराना में 98% कैल्शियम आता है। ये कभी भी येलो नहीं होता। जितना पुराना होता है उतना चमकता है। और मकराना को छोड़ के जो पत्थर है हाँ। वो पीला पड़ता है। ಪೀಲ ಬರ್ತಾ ಇದೆ ನೋಡಿ. ಅವರು ಹೇಳಿದಾಗೆ ಇಲ್ಲಿ ಯಾವ ರೀತಿಯಲ್ಲಿ ಎಲ್ಲ ತೆಗಿತಿದ್ದಾರೆ ನೋಡಿ. ಅದೆಷ್ಟೋ ಮಿಷಿನ್ ವರ್ಕ್ಗಳು ಇಲ್ಲಿ ಆಗ್ತಾ ಇರ್ತದೆ. ನೀವು ಇಲ್ಲಿ ಕಾಣ್ತಿದ್ರಿ. ನಾವೆಲ್ಲ ಹೇಳ್ತೇವೆ ಅಂಗಡಿಗಳಲ್ಲಿ ನೋಡಿಕೊಂಡು ಮಕರಾನ ಮಾರ್ಬಲ್ ಅಥವಾ ಗ್ರಾನೈಟ್ ಇದರ ಬಗ್ಗೆ ಎಲ್ಲ ನಾವು ನೋಡ್ತೇವೆ. ಆದರೆ ಅದನ್ನು ತೆಗೆಯುವಲ್ಲಿ ಇಲ್ಲಿ ಎಷ್ಟು ಸಾಹಸದ ಕೆಲಸ ನಡೀತದೆ ಅಂತೇಳಿ ನೀವು ಇಲ್ಲಿ ಕಾಣ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲೆಲ್ಲ ಕ್ರೈನ್ ಇದೆ ನೋಡಿ. ಈ ಕ್ರೈನ್ ಮುಖಾಂತರನೇ ಇವರೆಲ್ಲ ತೆಗೆಯುವಂಥದ್ದು ನೋಡಿ. ಇದೆಲ್ಲ ಕ್ರೈನ್ ಮುಖಾಂತರ ಹೀಗೆ ಹೋಗಿ ಇಲ್ಲಿಂದ ನೋಡಿ, ಇಲ್ಲಿಂದೆಲ್ಲ ವೈರ್ಗಳು, ಕೇಬಲ್ಗಳೆಲ್ಲ ಹೋಗಿದೆ ನೋಡಿ ಇಲ್ಲಿ ಕೆಳಗೆ. ಇದೆಲ್ಲ ಬಹಳ ಒಂದು ಕಷ್ಟದ ಸಾಧನೆ ಇರೋದು. ನಾವು ಹೇಳ್ತೇವೆ ರಾಜಸ್ಥಾನಕ್ಕೆ ಹೋಗಿ ಒಂದು ಮಕರಾನ ಮಾರ್ಬಲ್ ತರೋದು ಅಂತೇಳಿ, ಬಟ್ ಅಷ್ಟು ಸುಲಭದ ಕೆಲಸ ಅಲ್ಲ. ಇಲ್ಲಿ ನಾವು ಮಾಡೋದು ಇವರ ಕೆಲಸ ಎಲ್ಲ ನೋಡುವಾಗಲೇ ಗೊತ್ತಾಗೋದು ಇಲ್ಲಿ ಎಷ್ಟು ಕಷ್ಟದ ಕೆಲಸ ಅಂತೇಳಿ. ನೀವೆಲ್ಲ ಕಾಣ್ತಿದ್ರಿ ದೂರ ದೂರದಲ್ಲಿ ಎಲ್ಲ ಕ್ರೈನುಗಳಿಂದ. ಇದು ಮಕರಾನ ಮಾರ್ಬಲ್ನ ಜಾಗ. ಅವರು ಹೇಳಿದಾಗೆ ಇದು ನಮ್ಮ ಭೂಮಿಯ ಕೆಳಗಿಂದ ತೆಗೆಯುವಂಥದ್ದು. ಸಾಧಾರಣ 250-300 ಫೀಟ್ ಆಳಕ್ಕೆ ಇವರು ಹೋಗ್ತಾರೆ ತೆಗಿತಾ. ಇದುವೇ ನಮ್ಮ ರಾಜಸ್ಥಾನದ ಮಕರಾನ ಎಂಬಲ್ಲಿ ಜಾಗದಲ್ಲಿ ತೆಗೆಯುವಂತಹ ಮಾರ್ಬಲ್. ಇಲ್ಲಿ ನೋಡ್ತೀರಿ ನೀವು, ಎಲ್ಲಿ ನೋಡಿದ್ರಲ್ಲಿ ತೆಗಿತಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಸಹ ತೆಗಿತಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಗರ್ದು ಎಲ್ಲ ತೆಗಿತಿದ್ದಾರೆ ನೋಡಿ. ಇಲ್ಲೆಲ್ಲ ತೋರ್ತದೆ ನಿಮಗೆ. ಬಹಳಷ್ಟು ಜಾಗದಲ್ಲಿ ಮಕರಾನ ಮಾರ್ಬಲ್ಗಳನ್ನ ತೆಗೆಯುವಂಥದ್ದು. ಅಲ್ಲಿ ಎಲ್ಲ ತೆಗಿತಿದ್ದಾರೆ ಕೆಳಗಡೆ, ನೀವು ಕಾಣ್ತಿದ್ರಲ್ಲಿ ನೋಡಿ. ಅಲ್ಲಿಬ್ಬರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ತೆಗೆಯುವಂಥ ಕಾರ್ಯಕ್ರಮ. ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇದೊಂಥರ ವಿಚಿತ್ರವಾಗಿ ತೋರ್ತದೆ ನೋಡಿ. ಇಲ್ಲಿ ಎಲ್ಲ ಕಡೆಗಳಲ್ಲಿ ಒಂಥರ ಮಕರಾನ ಮಾರ್ಬಲ್ಗಳ ತೆಗೆಯುವಂತಹ ಜಾಗವೇ ಜಾಗ. ಎಲ್ಲ ಕ್ರೈನ್ ಎಲ್ಲ ಇದನ್ನೆಲ್ಲ ಉಪಯೋಗಿಸಿಕೊಂಡು ಸುತ್ತಮುತ್ತ ಎಲ್ಲಿ ನೋಡಿದ್ರು ಮಕರಾನ ಮಾರ್ಬಲ್ಗಳ ಜಾಗ. ಇಲ್ಲಿ ನೀವು ಕಾಣ್ತಿದ್ರಿ, ಎಲ್ಲಿ ಹೋದ್ರು ಇಲ್ಲಿ ಇನ್ನೊಂದು ಕಡೆಯಲ್ಲಿ ತೆಗಿತಿದ್ದಾರೆ. ನಾನು ಆಗ ತೋರಿಸಿದ ಒಂದು ಜಾಗ ಬೇರೆ, ಇಲ್ಲಿ ತೆಗೆಯುವಂತಹ ಒಂದು ಜಾಗ ಬೇರೆ. ಇಲ್ಲಿ ಕಾಣ್ತಿದ್ರಿ ನೋಡಿ, ಎಷ್ಟು ಆಳವಿದೆ. ಬಹಳಷ್ಟು ಆಳದ ಜಾಗದಲ್ಲಿ ಮಕರಾನ ಮಾರ್ಬಲ್ಗಳನ್ನು ತೆಗೆಯುವುದನ್ನು ಇಲ್ಲಿ ಕಾಣ್ತಿದ್ರು. ಹಾಗೂ ಸುತ್ತಮುತ್ತ ಎಲ್ಲಿ ನೋಡಿದ್ರು ಮಕರಾನವೇ ಮಕರಾನ. ಎಲ್ಲ ಇದುವೇ ಇಲ್ಲಿಯ ಒಂದು ವೈಚಿತ್ರ್ಯ. ಇಂತಹ ಜಾಗಕ್ಕೆ ಬಂದು ನಮ್ಮ ರವಿರಾಜ್ ಅವರು ಇಲ್ಲಿ ನೀವಾಗ ನೋಡಿದಂತೆ ಇವರೊಂದಿಗೆಲ್ಲ ಒಡನಾಟ ಇಟ್ಟುಕೊಂಡು ಮಕರಾನ ಮಾರ್ಬಲನ್ನು ಖರೀದಿಸಿ ನಮಗೆ ವಿತರಿಸ್ತಿದ್ದಾರೆ. ಇವರೆಲ್ಲ ಅವರ ಪರಿಚಿತರು. ಹಾಗೆಯೇ ಇದೆಲ್ಲ ನೀವೀಗ ಕಾಣ್ತಿರೋದು ಮಕರಾನ ತೆಗೆಯುವಂತಹ ಜಾಗ.
ನೋಡಿ ನೀವೀಗ ಅಲ್ಲಿ ಮಾರ್ಬಲ್ ತೆಗೆಯುವುದು ನೋಡಿದ್ರೆ ನೋಡಿ ಇಲ್ಲಿ ಎಲ್ಲ ರಾಶಿ ಇದೆ ನೋಡಿ. ನಾನೀಗ ಕಟ್ಟಿಂಗ್ ಮೆಷಿನ್ ಕಟ್ಟಿಂಗ್ ಏನ್ ಮಾಡ್ತಾರಲ್ಲ ಅಲ್ಲಿಗೆ ಬಂದೇನೆ. ಅದರ ಓನರ್ ಇದ್ದಾರೆ, ಅವರು ಅದನ್ನ ಹೇಗೆ ಕಟ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾರೆ, ನೋಡೋಣ. ನಮಸ್ತೆ ಜಿ. नमस्कार। वो कटिंग सब कैसे कर रहे हैं इधर का, दिखाइए थोड़ा। चलो ये सब उधर से डायरेक्ट आता है ना? ನೋಡಿ ಇದೆಲ್ಲ ಲಾಗುಗಳು ಇಲ್ಲಿ ಬರ್ತದೆ ನೋಡಿ. सबसे पहले खान से आता है, माइन से आता है, माइन से आता है। हाँ। फिर माइन से आने के बाद यहाँ पे ड्रेसिंग होता है। हाँ किधर, इधर से? हाँ इधर से यहाँ एक ड्रेसिंग होगा। फिर हाँ इधर ब्रशिंग होगा। चलाओ चालवा बताइए इसका। खान से आने के बाद यहाँ पे ड्रेसिंग होगा। हाँ ड्रेसिंग होने के बाद जैसे वो आगे बाटा पड़ा है। अच्छा अच्छा अच्छा, हाँ उधर, हाँ वो पत्थर, हाँ ये वाला, हाँ ये वाला, अच्छा अच्छा अच्छा, ये उसका वाला पीछे वाला है ना? हाँ हाँ ये वाला, हाँ ये खरीदने के लिए यहाँ पे आएगा। अच्छा उधर, उधर से ये कटिंग होने के बाद सीधे इधर आएगा, इधर आएगा, इधर आएगा। हाँ यहाँ ट्रॉली देती है, हाँ ट्रॉली में, तो ट्रॉली में सीधा अंदर जाएगा। सीधा अंदर जाएगा। हाँ ठीक। ನೋಡಿ ಇಲ್ಲಿ ಕಟಿಂಗ್ ಆಗ್ತದೆ, इधर से पूरा कटिंग होएगा, क्या होएगा ये? यहाँ पे कटिंग हो रहा है। हाँ, ये cutting। ऊपर जाएगा। अच्छा ऊपर जाते कटिंग होता है। हाँ कटिंग हो रहा ಸ್ನೇಹಿತರೆ ಇಲ್ಲಿ ಯಾವ ರೀತಿ ಮರ ಸಿಕ್ಕಾಗೆ ಸಿಗುತ್ತದೆ, ಇಲ್ಲಿಂದ ಮೇಲೆ ಹೋಗ್ಬೇಕು. ಇಲ್ಲಿ ಕಟಿಂಗ್ ಮಾಡುವಂತಹ ಒಂದು ಸನ್ನಿವೇಶವನ್ನ ನಾವು ಕಾಣಬಹುದು. ದೊಡ್ಡದಾದ ಮೆಷಿನ್, ಇಲ್ಲಿ ಮಾರ್ಬಲ್ ಕಟ್ ಆಗ್ತಿದೆ ನೋಡಿ. ಯಾವ ರೀತಿಯಲ್ಲಿ ನೀರು ಬಿಟ್ಟು आया नहीं अभी, हाँ चालू किया है। अभी वो ऊपर आता है, ब्लड साइड से ऐसे साइड होगा पूरा, बीच पूरा कटने के बाद वापस नीचे जाएगा। अच्छा नीचे जाएगा। हाँ और ಇಲ್ಲಿ ಯಾವ ರೀತಿ ಕಟ್ಟಿಂಗ್ ಮೆಷಿನ್ ವರ್ಕ್ ಆಗ್ತದೆ. इधर आ जाओ, नीचे आ जाओ, ಮಾರ್ಬಲ್ ಇದೆ खड़े हो, इधर आ जाओ। ऊपर आना ನೋಡಿ ಅಲ್ಲಿ ಮಾರ್ಬಲ್ ಹೋಗ್ತಾ ಇದೆ ನೋಡಿ. ನಿಮಗೆ ಕಟ್ಟಿಗಾಗಿ ಅದು ಮೇಲೆ ಬರ್ತಾ ಇರ್ತದೆ. ಹಾಗೇನೆ ಮೇಲೆ ಬಂದು 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 ಇದು ಮಾರ್ಬಲ್ ಮೇಲೆ ಬಂದು 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 ಇಲ್ಲಿಂದ ರೆಡ್ ತುಂಡಿನಾಗೆ ಕಟ್ಟಾಗಿ ಬರ್ತದೆ. ಇದು ಸಿಗ್ತಾ ಇದೆ. ಇದು ಇಲ್ಲಿ ಮಾರ್ಬಲ್ ಕಟ್ ಆಗೋ ವಿಧಾನ ನೀವು ನೋಡ್ತಿದ್ರೆ ಸ್ನೇಹಿತರೆ. ಇವರೆಲ್ಲ ಅಲ್ಲಿ ಕೆಲಸ ಮಾಡುವವರು, ಈ ಹುಡುಗಾಗ್ಲಿ ಇವರಾಗ್ಲಿ ಇವರೆಲ್ಲ ಇಲ್ಲಿ ಕೆಲಸ ಮಾಡ್ತಾರೆ. ಆ ಮಾರ್ಬಲ್ ಯಾವ ರೀತಿಯಲ್ಲಿ ಕಟ್ಟಾಗಿ ಬರ್ತದೆ ಅದರ ಹಿಂದಿನ ಒಂದು ಸಾಧನೆ ಇಟ್ಟು ಅದನ್ನು ನೀವು ಇಲ್ಲಿ ಕಾಣ್ತೀವಿ. ಇದರ ಕಟ್ಟಿಂಗ್ होने के बाद, कटिंग होने के बाद क्या आता है? हाँ ये माल है, हाँ। कटिंग का माल है। ನೋಡಿ ಇಲ್ಲಿ ನೋಡಿ, कटिंग होने के बाद ये निकलता है। अच्छा अच्छा ऐसा निकलता है, ब्रेड स्लाइड का जैसे। हाँ कटिंग होने के बाद ऐसा होता है। ನೋಡಿ ಸ್ನೇಹಿತರೆ, ಇಲ್ಲಿ ಕಟ್ಟಿಂಗ್ ಆಗಿ ಬರುವಂತ ಮಾರ್ಬಲ್ಗಳು ಆ ಮಿಷಿನ್ ಅಲ್ಲಿ ಏನ್ ನೋಡಿದಿರಿ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಆ ಕಟ್ಟಿಂಗ್ ಅಲ್ಲಿ ಆಗಿ ಹೇಗೆ ನೋಡಿ ರೆಡ್ ಸ್ಲೈಡಿನಾಗೆ ಆಗಿ ಈ ಮಾರ್ಬಲ್ ರೂಪವನ್ನ ತಾಳ್ತಾ ಇದೆ ನೋಡಿ. ಇದು ಇಲ್ಲಿಯ ಮಕ್ರಾನ ಮಾರ್ಬಲಿನ ಹಿಂದಿರುವಂತಹ ये बनाओ ಒಂದು इसका ಕಟ್ಟೆ. थोड़ा टुकड़ा ठीक उधर इधर बताओ। अच्छा अच्छा अच्छा, ये लोग अभी उठा रहे उसको। इसको खाली करेंगे। हाँ ಖಾಲಿ ಕರೋ. खाली कर रहे हैं। ನೋಡಿ ಇದೊಂದು ಖಾಲಿ ಮಾಡುವಂತ ಒಂದು ದೃಶ್ಯ ನೋಡಿ. ನೋಡಿ ಎಷ್ಟು ಇದನ್ನ ಭಾರವಾದ ಇದನ್ನ ಕೇವಲ 2 ಪೀಸ್ ಅನ್ನು ಒಬ್ಬ ಎತ್ಕೊಂಡು ಹೋಗುದು ಅಂತ ಹೇಳಿದ್ರೆ ನೋಡಿ ಎಂತ ಒಂದು ಸಾಧನೆ ನೋಡಿ. ಇಲ್ಲಿಯ ಒಂದು ಸಾಧನೆ ನಾವು ಮೆಚ್ಚಲೇಬೇಕು. ನೋಡಿ ಯಾವ ರೀತಿ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಈ ಮಾರ್ಬಲ್ ಅನ್ನ ಎತ್ಕೊಂಡು ಹೋಗುವ ಒಂದು ವಿಧಾನ ನೋಡಿ. ನೋಡಿ ಸರ್, ಇಲ್ಲಿ ಎಲ್ಲಿಗೆ? ನೋಡಿ. ಇಲ್ಲಿ ಇದನ್ನ ಅಟ್ಟಿಡ್ತದ್ದು ನೋಡಿ. ಅಟ್ಟಿಡುವಂತ ವಿಧಾನ ನೋಡಿ. ಹೇಗೆ ಇಳಿಸಿ ಆ ಒಂದು ಬೆನ್ನಿಗೆ ಚೀಲ ಹಾಕಿ ಅದನ್ನೊಂದು ಇಡುವಂತ ಕ್ರಮ ನೋಡಿ, ಅದ್ಭುತ. ಇದುವೇ ನಮ್ಮ ರಾಜಸ್ಥಾನದಲ್ಲಿ ನಡೆಯುವಂತ ಮಕರಾನ ಮಾರ್ಬಲ್. हाँ बोलिए। ये तो कटिंग का माल हो गया। हाँ निमन माल नहीं। हाँ हाँ निमन होगा वो गोदाम में जाएगा। ये कटिंग वाला है, कटिंग वाला है। इसलिए कटिंग में जाएगा कटने के लिए। हाँ फिर से कटिंग में जाएगा। हाँ हाँ ये कटिंग जाके सिलेक्शन में जाएगा। साइज बनेगा। ओ साइज में आ जाएगा। हाँ ओ शेप में आने के लिए वहाँ कटिंग हो रहा है। हाँ उधर हो रहा है हाँ। ಕಟಿಂಗ್. ಅಲ್ಲಿಂದ ಈಗ ನೀವು ನೋಡಿದಲ್ಲಿಂದ ನಾವು ಇನ್ನೊಂದು ಕಡೆಗೆ ಹೋಗ್ತಿದ್ದೇವೆ. ಇಲ್ಲಿ ಕಟಿಂಗ್ ಆಗಿ ಅದನ್ನ ಒಳ್ಳೆ ಶೇಪ್ ನಲ್ಲಿ ಕಟ್ ಮಾಡ್ತಾರಂತೆ. ನೋಡುವ, ಇಲ್ಲಿ ಕಟಿಂಗ್ ಆಗ್ತದೆ. ಇದು ಇಲ್ಲಿ ಕಟಿಂಗ್ ಮಾಡುವಂತದ್ದು ವಿಧಾನ. ಒಳ್ಳೆ ಬೇಕಾಗುವ ಪೀಸ್, ಸಣ್ಣ ಸಣ್ಣ ಪೀಸುಗಳೆಲ್ಲ ಇಲ್ಲಿ ಕಟ್ಟಾಗಿ ನೋಡಿ ಇಲ್ಲೆಲ್ಲ ರಾಶಿ ಮಾಡಿದ್ದಾರೆ. ಇದೆಲ್ಲ ಇಲ್ಲಿ ಈ ರೀತಿಯ ಪೀಸುಗಳು ಸಿಗ್ತವೆ. ಎಲ್ಲ ಮೆಷಿನ್ ಅಲ್ಲಿ ಕಟ್ ಆಗ್ತದೆ.
ಈ ಸಣ್ಣ ಸಣ್ಣದು ಯಾವುದು ವೇಸ್ಟೇಜ್ ಪೀಸ್ ಇದೆ ಅಲ್ಲ, ಅದರಲ್ಲಿ ಇಂತಹ ಒಂದು ಕಟ್ಟಿಂಗ್ ಆಗಿ ಮಾರ್ಕೆಟಿಗೆ ಬರ್ತದೆ. ನೋಡಿ, ಅವರು ಯಾವುದನ್ನು ಬಿಸಾಡುವುದಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಪೀಸುಗಳೆಲ್ಲ ನಾವು ಮನೆಯ ನೆಲಕ್ಕೆ ಹಾಕಿದ್ರೆ, ಈ ಸಣ್ಣ ಸಣ್ಣ ಪೀಸುಗಳನ್ನೆಲ್ಲ ನಾವು ಕೆಲವೊಮ್ಮೆ ಗೋಡೆಗೆ ಅಥವಾ ಕಾರಿಡಾರಿಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಿದ್ದೇವೆ. ಲೋಡ್ ಆಗುವಂಥದ್ದು ಈಗ ನಾವೇನು ಫ್ಯಾಕ್ಟ್ರಿಯಲ್ಲಿ ನೋಡಿದ್ದೇವೆ ಅದು ಇಲ್ಲಿ ಎಲ್ಲ ನೀವು ಕಾಣ್ಬೋದು. ಇಲ್ಲಿಂದ ಇದು ಲೋಡ್ ಆಗ್ತಿದೆ. ಇದೀಗ ಲೋಡ್ ಆಗಿ ಯಾವ ಯಾವ ಜಾಗಕ್ಕೆ ಹೋಗ್ತದೋ ಕೆಲವೊಮ್ಮೆ ಬಾಂಬೆ, ಹೈದರಾಬಾದ್, ಹಾಗೂ ಉಡುಪಿ ಇದೆಲ್ಲದಕ್ಕೂ ಬರುವಂತಹ ಈ ಮಕರಾನ ಇಲ್ಲಿಗಿಂದ ಕೆಲವು ಕಡೆ ಎಲ್ಲ ನೋಡಿದೆ. ಇಲ್ಲಿ ನಾನು ರವಿರಾಜ್ ಅವರೆಲ್ಲ ನೋಡ್ತಾ ಬರಬೇಕಾದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಒಳ್ಳೆ ದೊಡ್ಡ ಯಾರ್ಡ್ ಮತ್ತು ಇಲ್ಲಿ ಭಾಳ ಲೋಡಿಂಗ್ ಆಗೋದೆಲ್ಲ ತೋರ್ತಾ ಉಂಟು. ನೋಡುವ, ಇಲ್ಲಿ ಅವರ ಓನರ್ ಹತ್ರ ಸ್ವಲ್ಪ ಕೇಳುವ, ಇನ್ನೂ ಸಹ ಮಾಹಿತಿ ಕೇಳುವ ಈ ಲೋಡಿಂಗ್ನ ಹಿಂದೆ ಎಂಥ ಒಂದು ಇವರದ್ದು ಸ್ಪೆಷಾಲಿಟಿ ಇದೆ ಅಂತೇಳಿ. ಇದು ಇಲ್ಲಿ ಇದು ಪರಾಸ್ ಜೈನ್ ಹೇಳಿ, ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆ, ಪರಾಸ್ ಜೈನ್ ಹೇಳಿ. ಇದು ಇಲ್ಲಿ ಭಾಳ ಫೇಮಸ್ ಇದ್ದಾಗೆ ತೋರ್ತದೆ. ನೋಡುವ ರವಿ, ನಾನು ಬಂದೆ ಈಗ ಅವ್ರ ಹತ್ರ ಕೇಳಿ ಬಂದೆ. ಇಲ್ಲಿ ಇವರು ಓನರ್ ಬರ್ತಾ ಇದ್ದಾರೆ ಮೋಸ್ಟ್ಲಿ, ಅವ್ರ ಹತ್ರನೇ ಕೇಳುವ. ನಮಸ್ತೆ ಸರ್, आप इधर का ओनर है? हाँ, जस्ट बात करेंगे. हाँ, 1 मिनट. आपका नाम? सुबोध जैन. सुबोध जैन, ये आपका है सर? ये काउंटर हमारा है, एक ही काउंटर इधर वाला, उस आगे वाला. हाँ हाँ, चल उधर तक, इधर चाय में जाएगा, उधर बात करेगा. हाँ बोलिए जनाब, आपका मैं वही देखा, मैं आज सुबह से मैं इधर देख रहे हैं, मगर आपका जैसा जो बड़ा एक यार्ड है और लोडिंग हो रहा है, इधर लोड हो रहा है, इधर लोड हो रहा है, वो देख के मैं आया. आपका सेवा कैसा है इधर? कैसे आते हैं लोग इधर? हमारा जो फर्म है वो 1961 से है. अच्छा, 1961. रजिस्ट्रेशन इसका 1971 में हुआ है. हाँ हाँ. तो हम लोग इतने टाइम से काम कर रहे हैं, तो हमारी सबसे बड़ा संघर्ष हमारा ये है कि हमारी गुडविल को बना के रखना. अच्छा. बाजार के अंदर जो चल रहा है बदमाशी और उस हिसाब से सही, तो हम लोग उसी का प्रयास करते हैं कि हमारा जो कस्टमर है, 90% जो कस्टमर है वो हमारा जो हमसे लेके जाता है, या जो रेफरेंस से आते हैं ना, वो सारे वही आते हैं हमारे पास. वही आते हैं. और तो आपके पास क्या क्या मिल रहा है इधर? हमारे पास सभी मकराना का, ओनली मकराना का मटेरियल है. हम मकराना के अलावा कोई डील नहीं करते हैं. हमको आज का इतने लंबे टाइम से मकराना का डील ही कर रहे हैं. हाँ, नहीं उसमें नाम रहता है ना, गरब गुलाब ऐसा सब. हाँ, उसमें अलग अलग क्वालिटी आती है, जैसे डोंगरी आता है, चक डोंगरी आता है, अल्बेटा आता है, एंड कुमारी आता है. वो सारा क्वालिटी है. पिंक भी आता है, डोंगरी का पार्टी है पिंक. अच्छा, तो ये सारी क्वालिटी आती है. तो ये सारा जो मकराना के अंदर जो माल मिलता है ना, वो सारे कलर हमारे पास मिल जाएंगे. सब कुछ सभी कलर के. जिस रेंज का चाहिए उस रेंज का मिल जाएगा. ठीक है. ऐसा नहीं है कि कोई रेंज का इशू आएगा. आपको 20 रुपए से लेकर के जैसा चाहो वैसे मिलेगा. लेकिन हमारा सबसे जो हम जो चीज लेके चले हैं, जो बिजनेस का बेसिक बना रखा है, वो 1961 से एक ही बेसिक है हमारा, कि कस्टमर के साथ कभी चीटिंग नहीं होना चाहिए. सही है. और उसी वजह से बाजार से हमारा कोई लिंक नहीं है. हमारा जो सेल आता है हम अपनी गुडविल से ही सेल करते हैं. अच्छा है. आपका जो मैं देखा यार्ड सब बहुत अच्छा है. हाँ, देखेगा. आपका नंबर भी मैं इधर डालेगा, आपका नाम, आपका कंपनी का नाम और नंबर इधर डालेगा. उसकी वजह से भी कोई भी आएगा. हम तो ये चाहते हैं कि मकराना का काम अच्छा हो, सब लोग अच्छा काम करें. वही ये हमारा प्रयास रहता है. लेकिन थोड़ा सा यहाँ चीटिंग होने की वजह से कस्टमर थोड़ा सा डाइवर्ट हुआ है. जो भी है आपका सेवा मैं देख रहे हैं अभी आप, क्योंकि बहुत बार मार्केट में ऐसा लोडिंग मैं किधर भी नहीं देखा. जो आपका मेहनत और आपका जो सच्चाई इसमें दिखता है. हाँ, जो भी है मैं इसको मेंशन करेगा, आपका नाम और इसका जो भी इसको देके आएगा उसको अच्छा सेवा दीजिए आप. ठीक है, 100%. ಶುಕ್ರಿಯಾ. ಥ್ಯಾಂಕ್ ಯು. ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಮಕರಾನ ಮಾರ್ಬಲನ್ನು ತರಬೇಕಾದ್ರೆ ಅದರ ಹಿಂದಿನ ಶ್ರಮ ಆಗಲಿ ಹೇಗಿದೆ ಅಂತೇಳಿ. ನೋಡಿ, ಇಲ್ಲಿ ನಮ್ಮ ರವಿರಾಜ್ ಅವರು ಬರ್ತಾ ಇದ್ದಾರೆ. ಇವರ ಈ ಮಾರ್ಬಲ್ನ ಹಿಂದಿನ ಶ್ರಮ ಹಾಗೂ ನೀವೀಗ ನೋಡಿದಂಥ ಎಲ್ಲ ವಿಡಿಯೋಗಳು ರಾಜಸ್ಥಾನದಿಂದ ಒಂದು ಮಕರಾನ ಮಾರ್ಬಲ್ ಹೇಗೆ ಉಂಟಾಗ್ತದೆ, ಅದನ್ನು ಹೇಗೆ ಮಾರ್ಕೆಟಿಗೆ ತರ್ತಾರೆ, ಅದರ ಹಿಂದಿನ ಶ್ರಮ ಹೇಗಿದೆ ಅಂತೇಳಿ ನಿಮಗೆಲ್ಲ ತೋರಿಸಿದ್ದೇನೆ. ಆಗಲಿ ರವಿರಾಜ್ ಅವರೇ, ನೀವು ಒಂದು ಸಾಧನೆಯನ್ನು ಮಾಡಿದ್ದೀರಿ. ಮಕರಾನ ಮಾರ್ಬಲನ್ನು ಪರಿಚಯಿಸುವಲ್ಲಿ ಹಾಗೂ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಒಂದು ಸೇವೆ ನೀಡುವಲ್ಲಿ ನಿಮ್ಮ ಒಂದು ಈ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋನ ಮುಗಿಸಿದ್ದೇನೆ. ಎಲ್ರಿಗೂ ಶುಭ ಆಗಲಿ. ಬಾಯ್.